ಸ್ವಾತಂತ್ರ್ಯ ಎಂದರೆ ಏನು? ಜವಾಬ್ದಾರಿಯೊಂದಿಗೆ ಬದುಕುವ ಅವಕಾಶ, ಹಕ್ಕುಗಳ ಅನುಭವಿಸುವುದರ ಜೊತೆಗೆ ಪ್ರಾಮಾಣಿಕವಾಗಿ ನಿರ್ವಹಿಸುವ ನಿಜವಾದ ಸ್ವಾತಂತ್ರ್ಯ. ನಾವು ನಮ್ಮ ದೇಶದ ಕಾನೂನನ್ನು ಗೌರವಿಸಿದಾಗ, ನಮ್ಮ ಶಾಲೆಯನ್ನು, ನಮ್ಮ ಊರನ್ನು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟಾಗ ಮತ್ತು ಇತರರನ್ನು ಗೌರವಿಸಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯದ ಅರ್ಥವನ್ನು ಅರಿತವರಂತಾಗುತ್ತೇವೆ. 1947ರಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಇಂದಿನ ಹಾಗೆ ಇರಲಿಲ್ಲ. ಅನೇಕ ಗ್ರಾಮಗಳಲ್ಲಿ ಶಾಲೆಗಳೇ ಇರಲಿಲ್ಲ. ಉತ್ತಮ ಆಸ್ಪತ್ರೆಯ ಕೊರತೆ ಇತ್ತು. ಜನರಲ್ಲಿ ಬಡತನ ಹೆಚ್ಚಾಗಿತ್ತು. ವಿದ್ಯುತ್, ರಸ್ತೆ, ತಂತ್ರಜ್ಞಾನ ಎಲ್ಲರಿಗೂ ಲಭ್ಯವಿರಲಿಲ್ಲ. ಆದರೆ ಭಾರತೀಯರು ಕಷ್ಟಗಳನ್ನು ನೋಡಿ ಹಿಂದೆ ಸರಿಯಲಿಲ್ಲ. ಶಿಕ್ಷಣಕ್ಕೆ ಮಹತ್ವ ನೀಡಿದರು, ವಿಜ್ಞಾನದಲ್ಲಿ ಸಾಧನೆ ಮಾಡಿದರು, ಕೃಷಿಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ದೇಶವನ್ನು ಕಟ್ಟಲು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದರು. ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರ ಒಂದಾಗಿ ಗುರುತಿಸಿಕೊಂಡಿದೆ. ಚಂದ್ರನ ಮೇಲೆ ಚಂದ್ರಯಾನ ಯಶಸ್ವಿಯಾಗಿ ಇಳಿಸಿದ್ದಾರೆ. ಮಂಗಳ ಗ್ರಹದವರೆಗೆ ನಮ್ಮ ಉಪಗ್ರಹಗಳು ತಲುಪಿವೆ. ವಿಶ್ವದ ಅನೇಕ ದೇಶಗಳು ಭಾರತದ ತಂತ್ರಜ್ಞಾನ ಮತ್ತು ಯುವ ಪ್ರತಿಭೆಗಳನ್ನು ಮೆಚ್ಚುತ್ತಿವೆ. ಇಂಥ ಪ್ರತಿಭೆಗಳನ್ನು ಒಬ್ಬರಿಂದ ಸಾಧ್ಯವಿಲ್ಲ, ಪ್ರತಿಯೊಬ್ಬ ಪ್ರಾಮಾಣಿಕ ನಾಗರಿಕನಿಂದ ಸಾಧ್ಯವಾಗಿದೆ. ಒಬ್ಬ ಉತ್ತಮ ಶಿಕ್ಷಕ, ಪರಿಶ್ರಮ ರೈತ, ಪ್ರಾಮಾಣಿಕ ವೈದ್ಯ, ಒಬ್ಬ ಶಿಸ್ತುಬದ್ಧ ವಿದ್ಯಾರ್ಥಿ, ಒಬ್ಬ ಜವಾಬ್ದಾರಿಯುತ ಪೊಲೀಸ್, ಒಬ್ಬ ಧೈರ್ಯಶಾಲಿ ಸೈನಿಕ, ಇವರೆಲ್ಲ ಸೇರಿ ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣಿಸುತ್ತಾರೆ. ನಿಮ್ಮ ಪ್ರತಿಯೊಬ್ಬರ ಒಂದು ಸಣ್ಣ ಒಳ್ಳೆ ಕೆಲಸವೂ ಕೂಡ ಭಾರತವನ್ನು ರೂಪಿಸುತ್ತದೆ. ದೇಶವನ್ನು ಅಭಿವೃದ್ಧಿಪಡಿಸುವ ಶಕ್ತಿ ಬರೀ ಸರ್ಕಾರದ ಕೈಯಲ್ಲಿ ಇರುವುದಿಲ್ಲ. ಆ ಶಕ್ತಿ ಶಾಲೆಯಲ್ಲಿ ಇದೆ. ಏಕೆಂದರೆ ಶಾಲೆ ಒಂದು ಪಾಠ ಕೇಳುವ ಸ್ಥಳವಲ್ಲ, ಅದು ಉತ್ತಮ ನಾಗರಿಕರನ್ನು ರೂಪಿಸುವ ಒಂದು ದೇವಾಲಯವಾಗಿದೆ. ಒಬ್ಬ ಒಳ್ಳೆಯ ಶಿಕ್ಷಕ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ದೇಶದ ಪ್ರತಿಯೊಬ್ಬರೂ ತಾನು ಭಾರತೀಯ ಎಂಬುದು ನೆನಪಿಟ್ಟುಕೊಂಡಿರಬೇಕು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮಾತು. ಹಾಗೂ ದೇಶ ನಮಗೇನು ಕೊಡಬಹುದು ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಡಬಹುದು ಎಂದು ಆಲೋಚಿಸು. ಜವಾಹರ್ಲಾಲ್ ನೆಹರು ಅವರ ಮಾತನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆ ಈ ಹಬ್ಬ ಬಹಳ ವಿಶೇಷವಾದಂತ ಹಬ್ಬ. ಯಾಕೆಂದರೆ ಕೇವಲ ಒಂದು ಜಾತಿ, ಧರ್ಮ, ಭಾಷೆ, ಒಂದೇ ಪ್ರದೇಶವಂತಲ್ಲ, ಇಡೀ ರಾಷ್ಟ್ರವೇ ಆಚರಣೆ ಮಾಡುವಂತ ಹಬ್ಬವಾಗಿದೆ. ಯಾಕೆ ನಾವು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡುತ್ತೇವೆ ಅಂದರೆ ನಮ್ಮ ದೇಶಕ್ಕೆ ನಾವೇ ಸ್ವತಂತ್ರ ಪಡೆದುಕೊಂಡಂತ ದಿನ, ಸುಮ್ಮನೆ ಕೊಟ್ಟಿರುವಂತದ್ದಲ್ಲ. ಅದೇ ರೀತಿಯಾಗಿ ನೀವು ಇತಿಹಾಸವನ್ನು ನೋಡ್ತಾ ಹೋದರೆ ಕೇವಲ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ತಮ್ಮದೇ ಆದ ಆಡಳಿತವನ್ನು ಮುಂದುವರಿಸುತ್ತಾರೆ. ತಮ್ಮದೇ ಆದ ನೀತಿ ನಿಯಮಗಳನ್ನು ಜಾರಿಗೆ ತರುತ್ತಾರೆ. ಇದು ಭಾರತೀಯರಿಗೆ ಬಹಳ ಸಿಟ್ಟನ್ನು ತರಿಸುತ್ತದೆ. ಇಲ್ಲಿ ಭಾರತೀಯರು ಇದನ್ನು ವಿರೋಧ ಮಾಡ್ತಾರೆ. ಕಾರಣ ಬ್ರಿಟಿಷರು ತಂದಿರತಕ್ಕಂತ ನಿಯಮಗಳು ಭಾರತೀಯ ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ ವಿರುದ್ಧವಾಗಿರುತ್ತವೆ. ಆದ್ದರಿಂದ ಭಾರತೀಯರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಅನೇಕ ಹೋರಾಟಗಳು ನಡೆಯುತ್ತವೆ. ಅವುಗಳಲ್ಲಿ ಪ್ರಮುಖವಾದುದಂದ್ರೆ ಐತಿಹಾಸಿಕ ಹೋರಾಟ ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಅಂತಲೂ ಕರೆಯುತ್ತಾರೆ. ಇಡೀ ಭಾರತೀಯರೇ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದ ದಿನ. ಅಂದೇ ನಮಗೆ ಸ್ವಾತಂತ್ರ್ಯ ಸಿಗಬೇಕಿತ್ತು. ಯಾಕೆ ಸಿಗಲಿಲ್ಲ ಅಂದ್ರೆ ನಮ್ಮವರೇ ಬ್ರಿಟಿಷರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ರು. ಅದಕ್ಕಾಗಿ ಸಿಪಾಯಿ ದಂಗೆ ವಿಫಲವಾಯಿತು. ನಂತರ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಸ್ಥಾಪನೆ ಆಗುತ್ತದೆ. ಅಲ್ಲಿಯ ನಾಗರಿಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಭಾರತಕ್ಕೆ ಸ್ವತಂತ್ರ ತಂದುಕೊಡಲಿಕ್ಕೆ ಅನೇಕ ರೂಪರೇಷೆಗಳನ್ನು ತಯಾರು ಮಾಡ್ತಾರೆ. ಎಲ್ಲರೂ ಚರ್ಚೆ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಒಂದು ಘೋಷಣೆಯನ್ನು ಕೊಡ್ತಾರೆ. ಅದು ಏನಂದ್ರೆ, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ಎಂಬುದು ಭಾರತೀಯರಿಗೆ ಕಿಚ್ಚನ್ನು ಮೂಡಿಸುತ್ತದೆ.
ನಂತರ ಗಾಂಧೀಜಿಯವರು ಅನೇಕ ಚಳುವಳಿಗಳನ್ನು ಮಾಡ್ತಾರೆ. ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಹೀಗೆ ಅನೇಕ ಚಳವಳಿಗಳನ್ನು, ಅಹಿಂಸಾತ್ಮಕ ಹೋರಾಟಗಳನ್ನು, ಉಪವಾಸಗಳು, ಬ್ರಿಟಿಷರಿಗೆ ಭಾರತೀಯರ ಒಗ್ಗಟ್ಟನ್ನು ತೋರಿಸ್ತಾ ಹೋಗ್ತಾರೆ. ಎಲ್ಲ ನಾಗರಿಕರು ಕೂಡಿ ಭಾರತಕ್ಕೆ ಸ್ವತಂತ್ರ ಕೊಡಲೇಬೇಕು ಎಂದು ಎಚ್ಚರಿಕೆ ಕೊಡುತ್ತಾರೆ. ಅಷ್ಟರಲ್ಲಿ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಎಂದು ಚಳವಳಿ ಪ್ರಾರಂಭ ಮಾಡುತ್ತಾರೆ. ಇದರಿಂದ ಬ್ರಿಟಿಷ್ ಸರ್ಕಾರ ನಡುಗಿ ಹೋಗುತ್ತದೆ. ಅದಲ್ಲದೆ ಲಂಡನ್ನಿನಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ನಡೀತಾವೆ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದಾಗಿ ಚರ್ಚೆ ಮಾಡ್ತಾರೆ. ಭಾರತದ ಪರವಾಗಿ ಗಾಂಧೀಜಿಯವರು ವಾದ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟಕ್ಕೆ ಸೋಲುತ್ತದೆ. ನಂತರದಲ್ಲಿ ಭಾರತವನ್ನು ಸ್ವತಂತ್ರವನ್ನಾಗಿ ಮಾಡುತ್ತದೆ. ಆಗ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುತ್ತಾರೆ. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ. ಆ ದಿನ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ನಾವು ಸ್ವತಂತ್ರವನ್ನು ಪಡೆದುಕೊಂಡಿದ್ದೇವೆ ಎಂದು ಆರೋಹಣ ಮಾಡುತ್ತಾ ಇದ್ದೇವೆ. ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಅಷ್ಟೇ ಅಲ್ಲ, ಶಾಲಾ ಕಾಲೇಜು, ಸಂಘ ಸಂಸ್ಥೆಗಳು, ಎಲ್ಲರ ಮನೆಯಲ್ಲಿಯೂ ಸಹ ಆ ದಿನ ತ್ರಿವರ್ಣ ಧ್ವಜ ಹಾರುತ್ತೆ. ನಮಗೆಲ್ಲರಿಗೂ ಒಂದು ಅರಿವಿರಬೇಕು, ಏನೆಂದರೆ ಭಾರತ ದೇಶಕ್ಕೆ ಹೇಗೆ ಸ್ವತಂತ್ರ ಬಂತು ಎನ್ನುವುದು. ಕೊನೆಯದಾಗಿ, ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ ಎಲ್ಲ ವೀರ ಯೋಧರಿಗೆ ಮತ್ತು ಇಂದು ದೇಶದ ರಕ್ಷಣೆಗಾಗಿ ತೊಡಗಿರುವಂತಹ ನಮ್ಮ ಸೈನಿಕರಿಗೆ ಹೃತ್ಪೂರ್ವಕ ನಮನ ಸಲ್ಲಿಸುತ್ತಾ, ಜೈ ಹಿಂದ್, ವಂದೇ ಮಾತರಂ, ಭಾರತ ಮಾತಾ ಕಿ ಜೈ. ಧನ್ಯವಾದಗಳು.